ಮಗು ಬಹಳ ಚೆನ್ನಾಗಿದೆ, ಮಗು ಬಹಳ ಸುಂದರವಾಗಿದೆ. ಎಲ್ಲಿ ನಿನ್ನ ಹೆಂಡತಿ ಗೌರಮ್ಮ? ನನ್ನ ಹೆಂಡತಿ ಈ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ನನ್ನ ಹೆಂಡತಿ ನಿನ್ನ ಹೆಂಡತಿ ಏನಾಯ್ತು ನಿನ್ನ ಹೆಂಡತಿಗೆ? ಅವಳು ಈ ಮಗುವಿಗೆ ಜನ್ಮ ಕೊಟ್ಟು ಸತ್ತು ಹೋದಳು. ರುದ್ರ, ಏನ್ ಹೇಳ್ತಾ ಇರುವೆ ನೀನು? ನಿನ್ನ ಕಲ್ಪನೆ ಕಾಣದಂತೆ ದುರಂತವನ್ನೇ ನೋಡ್ತಿರ್ವಿಯಲ್ಲ. ತವರಿ ಮನೆಗೆ ಹೋಗಿ ಬರುತ್ತೇನೆಂದ ಹೇಳಿ ಹೋದ ನಿನ್ನ ಹೆಂಡತಿ ನಿನ್ನ ಬಾಳಲ್ಲಿ ಬರುದಿ ಮಾಡಿ ಕಳಿಸಿದಳೆ. ರುದ್ರ, ಇವತ್ತು ನಿನ್ನ ಹೆಂಡತಿ ಸತ್ತಿಲ್ಲ, ನನ್ನ ಮನಮುಟ್ಟಿದ ತಂಗಿ ಸತ್ತಿದಳ. ರುದ್ರ, ಭಗವಂತ ನಿನ್ನ ಬಾಳಿನಲ್ಲಿ ಎಂತ ದುರಂತವನ್ನು ಸೃಷ್ಟಿಸಿದನಲ್ಲೋ ರುದ್ರ. ನಿಜ ದಣಿ, ನಿಜ. ಸೃಷ್ಟಿಕರ್ತನ ಸೆಳೆತದಲ್ಲಿ ನನ್ನ ಸಂಸಾರ ನುಚ್ಚು ನೂರಾಯಿತು ದಣಿ. ಬಡತನದ ಬೇಗುದಿಯಲ್ಲಿ ಬಾಳ್ವೆ ಎಷ್ಟೇ ಭಾರವಾಗಿದ್ದರೂ ಭಯ ಪಡದೆ ಬದುಕುತ್ತಿದ್ದೆವು ನಾವು. ಬದುಕೆಂಬ ಬಂಡಿಯನ್ನು ನಾವಿಬ್ಬರು ಗಂಡ ಹೆಂಡರು ಜೋಡಿ ಎತ್ತುಗಳಾಗಿ ಜಗ್ಗುತ್ತಿದ್ದೆವು. ಇಂದು ನನ್ನ ಬದುಕಿನ ಬಂಡಿಯ ಒಂದು ಚಕ್ರ ಕಳಚಿ ಹೋಯಿತು ದಣಿ, ಕಳಚಿ ಹೋಯಿತು. ನನ್ನ ಬದುಕು ಬರಲಾಯಿತು. ನನ್ನ ಹೆಂಡತಿ ನೀಡಿ ಹೋದ ಈ ನನ್ನ ಮಗಳು ಅನಾಥಳಾದಳು ದಣಿ, ಅನಾಥಳಾದಳು. ಈ ಪಾಪಿ ಹುಟ್ಟದಿದ್ದರೆ ನನ್ನ ಹೆಂಡತಿ ಖಂಡಿತವಾಗಿ ಸಾಯುತ್ತಿರಲಿಲ್ಲ ದಣಿ, ಖಂಡಿತವಾಗಿ ಸಾಯುತ್ತಿರಲಿಲ್ಲ. ನಿನ್ನ ಕಲ್ಪನೆ ತಪ್ಪಾಗಿದೆ ರುದ್ರ. ಕೈ ಸುಟ್ಟ ದೀಪದ ಕೋಪಕ್ಕೆ ಪಣತಿಯನ್ನು ಒಡೆಯಬಾರದು ರುದ್ರ. ಯಾರ ಸಾವಿಗೂ ಯಾರ ಜನ್ಮವೂ ಕಾರಣವಲ್ಲ, ಯಾರ ಜನ್ಮಕ್ಕೂ ಯಾರ ಸಾವಿಗೂ ಕಾರಣವಲ್ಲ. ಈ ಲೋಕದಲ್ಲಿ ಹುಟ್ಟುವರು ಹುಟ್ಟುತ್ತಾರೆ, ಸಾಯುವವರು ಸಾಯ್ತಾರೆ. ಹುಟ್ಟು ಸಾಯುವವರ ಮಧ್ಯೆ ಸಂಬಂಧ ಕಟ್ಟಲು ನಾವ್ಯಾರು? ಅವರವರ ಭೋಗ ಅವರ ಬೆನ್ನಿಗೆ ಕಟ್ಟಿಕೊಂಡು ಈ ಭೂಮಿಗೆ ಬಂದವರು. ಬರೇ ಹುಚ್ಚು ಪ್ರಮೇಲೆ ಬಡಿದಾಡೋದೇ ಈ ಮಾನವನ ಮೂರ್ಖತನ. ದಣಿ, ಹಾಗಾದರೆ ನಾನು ಮಾಡಿಕೊಂಡ ಹೆಂಡತಿಯನ್ನು ಮರೆಯಲೇಬೇಕಾ? ಮರೆಯಲೇಬೇಕು ರುದ್ರ, ಮರೆಯಲೇಬೇಕು. ಹುಟ್ಟಿದ ಮಾನವ ಈ ಪ್ರಪಂಚವನ್ನೇ ಬಿಟ್ಟು ಹೋಗುವಾಗ ಇನ್ನು ಮಾಡಿಕೊಂಡ ಹೆಂಡತಿ ಎಷ್ಟು ದಿವಸದಳು? ನಮ್ಮಿಂದ ಮಾಯವಾದಿದ್ದೆಲ್ಲ ನಾವು ಮರೆಯಲೇಬೇಕು. ಮರೆಯಲು ಮನಸ್ಸು ದೃಢ ನಿರ್ಧಾರ ಮಾಡಬೇಕು.
ಮಡದಿಯನ್ನು ಮರೆತರು ಮಡದಿ ನೀಡಿ ಹೋದ ಈ ನನ್ನ ಮಗಳ ಮುಂದಿನ ಭವಿಷ್ಯ ಹೇಗೆ ದಡಿ? ಮಗುವನ್ನು ಬದುಕಿಸಬೇಕಾದದ್ದು ನಿನ್ನ ಧರ್ಮ, ನಿನ್ನ ಕರ್ತವ್ಯ. ಈ ಮಗುವಿಗೆ ಅಂಬಿಕಾ ಅಂತ ನಾಮಕರಣ ಮಾಡು. ಅವರಿವರ ಮನೆಯಲ್ಲಿ ಬಿಟ್ಟು ಕೂಲಿನಲ್ಲಿ ಮಾಡಲು ಹಚ್ಚಬೇಡ. ಇವಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಒಳ್ಳೆ ಶಿಕ್ಷಣ ಸಾಲಿನಲ್ಲಿ ನಿಲ್ಲಿಸಬೇಕು. ಇವಳಿಗೆ ಬೇಕಾದ ಆಸರೆ, ವಿದ್ಯೆ, ಊಟ, ಉಪಚಾರ ಖರ್ಚನ್ನು ನಾನು ನೋಡಿಕೊಳ್ಳುತ್ತೇನೆ. ಇದು ನಿನ್ನ ಮಗಳಲ್ಲ, ಈ ಮಗ ಕೂಡ ನನ್ನ ಮಗು ಎಂದು ನಾನು ಭಾವಿಸಿಕೊಂಡಿದ್ದೇನೆ. ಇಗೋ, ಈ ಮಗುವಿನ ಮುಂದಿನ ಭವಿಷ್ಯಕ್ಕಾಗಿ 50,000 ರೂಪಾಯಿಯನ್ನು ಈ ನಿಮ್ಮ ಋಣವನ್ನು ನಾನು ಯಾವ ಕಾಲಕ್ಕೆ ಮುಟ್ಟಿಸಬೇಕು ತಡಿ, ಯಾವ ಕಾಲಕ್ಕೆ ಮುಟ್ಟಿಸಬೇಕು? ಯಾಕೋ ರುದ್ರ ಕಣ್ಣೀರು? ಋಣ ಮುಟ್ಟಿಸುವ ಕಾಲ ದೇವರು ತಂದೆ ತರ್ತಾನೆ. ಉಂಡವರಿಗೆ ಉಣಿಸುವುದಕ್ಕಿಂತ ಹಸಿದವರಿಗೆ ಹಣ್ಣು ಹಾಕುವುದೇ ನಿಜವಾದ ಮಾನವಂತರ ಲಕ್ಷಣ. ಈಗ ನೀನು ಎಲ್ಲವನ್ನು ಕಳೆದುಕೊಂಡು ಹಸುದು ನಿಂತಿರುವೆ. ಇಂಥ ಸಮಯದಲ್ಲಿ ನಾನು ನಿನಗೆ ಸಹಾಯ ಮಾಡದೆ ಹೋದರೆ ಆ ದೇವರು ಸಹ ನನ್ನ ಮೆಚ್ಚುವುದಿಲ್ಲ. ಇರಲಿ, ಈ ಮಗುವನ್ನು ಯಾರ ಮನೆಯಲ್ಲೇ ಬಿಡುವೆ? ಇಲ್ಲಿ ಯಾರು ಮನೆಯಲ್ಲಿ ಬಿಡೋದಿಲ್ರಿ ಅಪ್ಪ. ನನ್ನ ಹೆಂಡತಿಯ ತಂಗಿ ಬೆಂಗಳೂರಿನಲ್ಲೇ ಇದ್ದಾಳೆ. ಹೊಟ್ಟೆಯ ಪಾಡಿಗೆಂದು ಹೋಗಿ ಬಹಳ ದಿನವಾಯಿತ್ರಿ. ಅಲ್ಲಿಗೆ ಹೋಗಿ ನನ್ನ ಮಗಳನ್ನು ಬಿಟ್ಟು ಬರುತ್ತೇನೆ. ನನ್ನ ಹೆಂಡತಿಯ ತಮ್ಮ ಅರವಿಂದ್ ಅಂತ ಅಲ್ಲೇ ಇದ್ದಾನೆ. ಇಬ್ಬರು ಜೊತೆಯಾಗಿ ಬೆಳೆಯಬಹುದು. ಅಕ್ಕನ ಮಗಳೆಂದ ಮೇಲೆ ಪ್ರೀತಿಯಿಂದ ಜೋಪಾನ ಮಾಡುವರೆಂಬ ನಂಬಿಕೆ ನನಗಿದೆ. ಅಷ್ಟೇ ಮಾಡು ರುದ್ರ. ಇವತ್ತೇ ನೀನು ಬೆಂಗಳೂರಿಗೆ ಹೊರಟು ಹೋಗಿಬಿಡು. ಇನ್ನು ಮಗು ಹಾಲು ಕುಡಿಯ ಸುಗೂಸು. ಇಲ್ಲಿ ಹೆಚ್ಚು ದಿನ ಇರೋದು ಒಳ್ಳೆಯದಲ್ಲ. ಈ ಮಗುವಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸುವಂತ ಚೆನ್ನಾಗಿ ಹೇಳ್ಬಿಟ್ಟು ಬಾ. ಆಯ್ತ್ರಿ ಅಪ್ಪ, ನಾನೇನು ಹೋಗಿ ಬರುತ್ತೇನೆ. ಹೋಗಿ ಬಾ ರುದ್ರ, ದೇವರು ನಿನಗೆ ಒಳ್ಳೇದು ಮಾಡಲಿ. ಜಯ